ಹುಟ್ಟಿದ್ದು ಬೆಳ್ತಂಗಡಿ ತಾಲೂಕಿನ ತೆಕ್ಕಾರಿನಲ್ಲಿ, ವಲಸೆ ಬಂದದ್ದು ಪುತ್ತೂರು ತಾಲೂಕಿನ ಕೊಯ್ಲಕ್ಕೆ. ಬಳಿಕ ಇದೇ ಇವರ ಕರ್ಮಭೂಮಿ. ನಮ್ಮ ಮನೆಯಲ್ಲಿ ಬೀಡಿ ಕಟ್ಟಿಕೊಂಡು ಇದು ಮಾಡಿಕೊಂಡಿದ್ದೆ. ಮತ್ತು ನಾನು ಬೆಳಿಗ್ಗೆ ಎದ್ದು 91ರ ನಂತರ ಚೀಲ ಹಾಕಿಕೊಂಡು ಸೀದಾ ಹೊರಡುವುದೇ. ಬೇಗ 5 ಗಂಟೆಗೆ ಎದ್ದು ಹೋಗೋದುಂಟು. ಆಗ ಮನೆಯಲ್ಲಿ ಹೇಳ್ಕೊಂಡಿದ್ದೆವು. ನನಗೆ 6 ಮಕ್ಕಳು, 3 ಗಂಡು 3 ಹೆಣ್ಣು. ಒಬ್ಬ ದೊಡ್ಡವನು, ಅವನಿಗೆ ಒಂದು ಸುಮ್ಮನೆ ಕಣ್ಣು ಸ್ವಲ್ಪ ಎಲ್ಲ ನೋವಿದೆ. 2ನೇ ಹೆಣ್ಣು ಮಕ್ಕಳಿದ್ದದ್ದು. ನೀವು ಹೀಗೆ ಹೋದರೆ ನಮಗೆ ಕಷ್ಟ ಅಲ್ಲ, ನಮ್ಮ ಹೆಣ್ಮಕ್ಳನ್ನು ಏನು ಮಾಡೋದು, ಮದುವೆ ಮಾಡಲಿಕ್ಕೆ ಆಯ್ತಲ್ಲ ಅಂತ ಹೇಳ್ಕೊಂಡಿದ್ದೆ. ಆಗ ನಾನು ಹೇಳ್ಕೊಂಡಿದ್ದೆ, ನೀನು ಯಾರಿಗಾದರೂ ಸಹಾಯ ಮಾಡು, ನಿನಗೆ ಸಹಾಯ ಮಾಡ್ತೇನೆ ಅಂತ ದೇವರು ಹೇಳಿತ್ತು. ನವಸಾಕ್ಷರತೆ, ಮಾಹಿತಿ ಹಕ್ಕು ಕಾಯ್ದೆ, ಮಸೀದಿ ಮತ್ತು ಇತರ ಗ್ರಾಮದ ಆಸ್ತಿಗಳ ಭೂ ದಾಖಲೆಗಳ ಸರಿಪಡಿಸುವಿಕೆ, ಹೀಗೆ ಬಡಿಲ ಹುಸೇನ್ ಅವರು ಮುಟ್ಟದ ವಸ್ತುಗಳಿಲ್ಲ, ಕೆಲಸ ಮಾಡದ ಕ್ಷೇತ್ರಗಳಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಕಡಾಕಡಿ ಹೋರಾಟ. ಸಾಮಾಜಿಕ ಕಾರ್ಯಕರ್ತರಾಗಿ ಬಡಿಲ ಹುಸೇನ್ ಅವರು ಬೆಳೆದು ನಿಂತ ವಿಧಾನವೇ ಒಂದು ಅದ್ಭುತ. ನಾನು ನನ್ನ 39 ವರ್ಷ ವಯಸ್ಸಿನಲ್ಲಿ ಸಾಕ್ಷರತಾ ಆಂದೋಲನದಲ್ಲಿ ಸ್ವಲ್ಪ ಓದು ಬರೆಯಲಿಕ್ಕೆ ಸ್ವಲ್ಪ ಕಲಿತೆ ನಾನು. ಅದರ ನಂತರ ಸಂಘಟನೆಯಲ್ಲಿ ಸೇರಿಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನಾವು ಮತ್ತು ನಮ್ಮ ಒಂದು ಘೋಷಣೆ ಇತ್ತು, ಮಾಹಿತಿಯ ಶಕ್ತಿ, ಮಾಹಿತಿ ನಮ್ಮ ಹಕ್ಕು ಅಂತ ಹೇಳುವಂಥದ್ದು. ಹಾಗೆ ನಮ್ಮ ಈಗಿನ 2005 ಮಾಹಿತಿ ಹಕ್ಕಿಗಿಂತ ಮೊದಲೇ ಕರ್ನಾಟಕ ಸರ್ಕಾರ 2002ರಲ್ಲಿ ಒಂದು ಮಾಹಿತಿ ಹಕ್ಕು ಕಾನೂನು ಅಂತ ಹೇಳಿ ಇಲ್ಲಿ ಪ್ರಾಯೋಗಿಕವಾಗಿ ಕರ್ನಾಟಕ ಸರ್ಕಾರ ಮಾಡಿದೆ. ನನ್ನ ಹೆಸರು ಪೂರ್ಣಿಮಾ ಅಂತೇಳಿ. ನಾನು ಈ ಶಾಲೆಗೆ ಒಂದು 13 ವರ್ಷ ಆಯಿತು. ಬಡಿಲ ಹುಸೇನ್ ರವರು ನಮ್ಮ ಶಾಲೆ 1995ರಲ್ಲಿ ಗಂಡಿಬಾಗ್ಲು ಶಾಲೆ ಪ್ರಾರಂಭ ಆಯಿತು. ಈ ಒಂದು ಪ್ರಾರಂಭದ ದಿನದಿಂದಲೇ ಬಡಿಲ ಹುಸೇನರ ಕೊಡುಗೆ ತುಂಬ ಅಂತ ಹೇಳ್ಬೋದು. ಇಲ್ಲಿಂದ ಈ ಶಾಲೆ ಆಗಬೇಕಂತ ಹೇಳಿದರೆ ಎಷ್ಟೋ ಸಲ ಒಂದು 10-20 ಬಾರಿ ಬೆಂಗಳೂರಿಗೆ ಹೋಗಿ ಬಂದಿದೆ ಅಂತ ಹೇಳಿ ಅವರು ಸಾಧಾರಣ ಒಂದು ಭಾಷಣದಲ್ಲಿ ಹೇಳ್ತಾ ಇರ್ತಾರೆ. ಆಗಾಗ ಎಲ್ಲ ಬಿಲ್ಡಿಂಗ್ನಲ್ಲಿ ಸಹ ಅವರ ಹೆಸರು ಇದೆ ಅಂತ ಸಹ ಹೇಳ್ಬೋದು. ನಮ್ಮ ಊರಿನವರಾದಂತಹ ಬಡಿಲ ಹುಸೇನ್ ರವರಿಗೆ ಈ ವರ್ಷದ ಬ್ಯಾರಿ ಪ್ರಶಸ್ತಿ ಸಿಕ್ಕಿದೆ. ಇದು ನಮಗೆಲ್ಲ ತುಂಬ ಖುಷಿ ತಂದಿದೆ. ಈ ನಮ್ಮ ಗಂಡಿಬಾಗಿಲು ಶಾಲೆಯಲ್ಲಿ ಅವರು ಕೊಡುಗೆ ಬಹಳ ಇದೆ. ಹೆಣ್ಣು ಮಕ್ಕಳ ಶಿಕ್ಷಣ ಬ್ಯಾರಿಗಳಲ್ಲಿ ಆಗಲೇಬೇಕಾದ ಕೆಲಸ ಅನ್ನುತ್ತಾರೆ ಹುಸೇನ್. ಅದಕ್ಕೂ ಒಂದು ಕಾರಣವಿದೆ. 98ರಲ್ಲಿ ನಾನು ಕೊಯ್ಲ ಗ್ರಾಮ ಪಂಚಾಯತಿಯಲ್ಲಿ ತರಬೇತಿ ಕಟ್ಟಡದಲ್ಲಿ ಒಂದು ಮಕ್ಕಳಿಗೆ ಶಾಲೆ ಕಲಿಸಲಿಕ್ಕೆ ಮಾಡಿದೆ. ಮಧ್ಯದಲ್ಲಿ ಶಾಲೆ ಬಿಟ್ಟವರು. ಅದಕ್ಕೆ ಮೂಲ ಕಾರಣ ನನಗೆ ಪ್ರೇರಣೆ, ನನ್ನ ತಂಗಿಯ ಮಗಳನ್ನು ಒಂದು ನೋಡಲಿಕ್ಕೆ ಬಂದು ಮದುವೆಗೆ, ಅದು ಅವಳು SLC ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಟು ಹೋದರು. ಆಗ ನನ್ನ ತಲೆಯಲ್ಲಿ ಆಯಿತು, ನಮ್ಮ ಗ್ರಾಮದಲ್ಲಿ ಹೆಣ್ಣು ಮಕ್ಕಳು ಪಾಸ್ ಆಗಲಿ ಫೈಲಾಗಲಿ SLCಗೆ ಹೋಗಿದ್ದಾರೆ ಅಂತ ಆಗಬೇಕು ಅಂತ ಹೇಳುವ ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ನಾನು ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ತುಂಬ ಜನ ಕಲಿತಿದ್ದಾರೆ. ಅದರಲ್ಲಿ ಕಲಿತವರು B.Ed ಮಾಡಿದ್ದಾರೆ, D.Ed ಮಾಡಿದ್ದಾರೆ. ಒಬ್ಬರೀಗ ಬಂಟ್ವಾಳಲ್ಲಿದ್ದಾರೆ, ಅವರು MA ಮಾಡಿದ್ದಾರೆ ಅದರಲ್ಲಿ ಕಲಿತು. ಇವರು ಹುಸೇನ್ ಬಡಿಲ ಅವರು 39ನೇ ವರ್ಷದಲ್ಲಿ ಅಕ್ಷರ ಅಭ್ಯಾಸವನ್ನು ನವಸಾಕ್ಷರತೆಯ ಮೂಲಕ ಮುಂದುವರಿಕೆ ಶಿಕ್ಷಣದ ಮೂಲಕ ಅವರು ಪಡೆದುಕೊಂಡು ಅವರು ಯಾರು ನಮ್ಮಲ್ಲಿ ಅನಕ್ಷರಸ್ಥರಿದ್ದಾರೆ ಅವರನ್ನು ಕೂಡ ಅಕ್ಷರಸ್ಥರನ್ನಾಗಿ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ನವಸಾಕ್ಷರರಿಗೆ ತರಬೇತಿ ಕೇಂದ್ರ, ನಮ್ಮ ಮಹಿಳೆಯರಿಗೆ ತರಬೇತಿ ಕೇಂದ್ರವನ್ನು ಇಲ್ಲಿ ನಮ್ಮ ಗ್ರಾಮಕ್ಕೆ ತರಲಿಕ್ಕೆ ತುಂಬ ಪ್ರಯತ್ನ ಪಟ್ಟವರು. ಮತ್ತು ಅಪೀಲ್ ಮಾಡುವುದರ ಮೂಲಕ ನಮ್ಮ ಮಂಡಲ ಪಂಚಾಯತ್, ಯಾವುದು ರಾಮಕುಂಜ ಮಂಡಲ ಪಂಚಾಯತನ್ನು ಡಿವೈಡ್ ಮಾಡಿ, ಅಂದರೆ ಕೊಯ್ಲ ಗ್ರಾಮ ಪಂಚಾಯತ್ ಸಪರೇಟ್ ಗ್ರಾಮ ಪಂಚಾಯತ್ ಆಗಬೇಕು ಅಂತೇಳಿ ಹೋರಾಡಿ ಇಲ್ಲಿಗೆ ಸಪರೇಟ್ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಒದಗಿಸುವಲ್ಲಿ ಕೂಡ ಅವರ ಶ್ರಮ ತುಂಬ ಇದೆ. ಹಾಗೂ ಇವರು ಮುಖ್ಯವಾಗಿ ಮಾಹಿತಿ ಹಕ್ಕು ಕಾರ್ಯಕರ್ತರು. ವಿವಿಧ ಇಲಾಖೆಗಳಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಜನರಿಗೆ ಮನೆ ಬಾಗಿಲು ತಲುಪಿಸಲಿಕ್ಕೆ ಕೂಡ ಇವರು ತುಂಬ ಶ್ರಮ ಪಟ್ಟಿದ್ದಾರೆ. ಹಾಗೂ ಸ್ವಚ್ಛತಾ ಆಂದೋಲನದ ಸಮಯದಲ್ಲಿ ಕೂಡ ತೀರಾ ಆರ್ಥಿಕವಾಗಿ ಹಿಂದುಳಿದ ಅವರ ಮನೆಗಳಿಗೆ ಕೂಡ ಶೌಚಾಲಯವನ್ನು ಮಾಡಲಿಕ್ಕೆ ಖುದ್ದು ಅವರೇ ಫೀಲ್ಡ್ಗೆ ಇಳಿದು ಮಾಡಿಸಿದಂಥ ಹುಸೇನ್ ರವರು. ಇವರ ಕಾರ್ಯಕ್ಷೇತ್ರಗಳಲ್ಲಿ ಕಷ್ಟ ನಷ್ಟಗಳಿಗೆ ಯಾವುದೇ ಕೊರತೆ ಇಲ್ಲ. ಆದರೆ ಬಡಿಲ ಹುಸೇನ್ ಅವರದ್ದೊಂದು ಆಸಕ್ತಿಕರ ಪ್ರಶ್ನೆ ಇದೆ. ಸತ್ಯ ಹೇಳಲಿಕ್ಕೆ ಲಾಯರ್ ಏಕೆ ಬೇಕು ಸ್ವಾಮಿ? ಅದರ ನಂತರ ನಮಗೆ ಒಬ್ಬರು ಇದು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿ ಇದ್ದರು. ಅವರೊಂದು ತರಬೇತಿ ಕೊಟ್ಟು ಸ್ವಸಹಾಯ ಸಂಘದವರಿಗೆ 1 ಲಕ್ಷ ಚಿಲ್ಲರೆ ಬಿಲ್ಲು ಮಾಡಿದರು. ಆ 1 ಲಕ್ಷ ಚಿಲ್ಲರೆ ಎಲ್ಲ ಮಾಹಿತಿ ಹಕ್ಕಲ್ಲಿ ಅದನ್ನೆಲ್ಲ ಪಡ್ಕೊಂಡು
ಅದರ ಬಗ್ಗೆ ನಾನು ಅವರಲ್ಲಿ ಕೇಸು ಮಾಡಿದೆ. ಆಗ ನನಗೆ ತುಂಬ ಜನರಲ್ಲಿ ಫೋನ್ ಮಾಡಿಸಿದರು, ಹೆದರಿಸಿದರು, ಮತ್ತು ಕೋರ್ಟಿಗೆ ಹಾಕ್ತೇನೆ, ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ ಅಂತೆಲ್ಲ ಹೇಳಿದರು. ನಾನು ಯಾವುದಕ್ಕೂ ಹೆದರಲಿಲ್ಲ. ಅದನ್ನು ಸಾಲ್ವ್ ಮಾಡಿಕೊಂಡು ಲಾಸ್ಟಿಗೆ ಅದು ಇಂಕ್ವೈರಿಗೆಲ್ಲ ಬಂತು. ಇಂಕ್ವೈರಿಗೆ ಹೋಗುವ ನಾನು ಏನಂತೇಳಿ, ಒಂದು ವ್ಯಕ್ತಿಯ ಹತ್ರ ಆ ವಿಷಯಕ್ಕೆ ಸಂಬಂಧಪಟ್ಟಲ್ಲದೆ ಬೇರೆ ವಿಷಯಕ್ಕೆ ನಾನು ಅವರಲ್ಲಿ ಏನು ಕೋಪ ಇಟ್ಟುಕೊಳ್ಳೋದಿಲ್ಲ, ಮಾತಾಡೋದಿಲ್ಲ. ನಾವು ಒಂದೇ ಕಾರಲ್ಲಿ ಹೋಗೋದು, ಒಟ್ಟಿಗೆ ಚಹಾ ಕೊಡೋದು, ಇಲ್ಲಿ ಮಾಡೋದು. ನನಗೆ ಅಲ್ಲಿ ಹೋಗಿ ಅವರಿಗೆ ಲಾಯರ್ ಇದ್ದರೂ ನನಗೆ ಲಾಯರ್ ಇಲ್ಲ. ನಾನು ಸತ್ಯ ಹೇಳಲಿಕ್ಕೆ ನನಗೆ ಲಾಯರ್ ಯಾಕೆ ಆಗಬೇಕು, ಏನು ಮಾಡಿದ್ದೇನೆ ಅದನ್ನು ಹೇಳೋದು. ಹಾಗೆ ಇಂಕ್ವೈರಿ ಮಾಡುವ ಆಫೀಸರು ಕೇಳಿಕೊಂಡು ಕೇಳಿದರು, ನಾನೆಲ್ಲ ಹೇಳಿದೆ. ಆಗ ಅವರು ಲಾಯರ್ ಹೇಳಿದರು, ಅವನು ಲಂಚಕ್ಕೆ ಬೇಕಾಗಿ ಆಗ ನಾನು ಮತ್ತು ಅವರು ಒಟ್ಟಿಗೆ ಕೂತದ್ದು ಹೀಗೆ. ಆಗ ಅವರು ರಪ್ಪ ಎದ್ದು ಹೇಳಿದರು, ಅವರು ಅಂಥ ಜನ ಅಲ್ಲ ಅಂತ. ಆಗ ನನಗೆ ಸ್ವಲ್ಪ ಮನಸ್ಸಿನೊಳಗೆ ಸ್ವಲ್ಪ ಬೇಸರ ಆಯಿತು, ಇಷ್ಟು ನಂಬಿಕೆ ನನ್ನ ಮೇಲೆ ಇಟ್ಟಿದ್ದಾರಲ್ಲ ಅಂತ. ಆದರೂ ನಾವು ಬಿಡಲಿಲ್ಲ. ಅವರು ಇಂಕ್ವೈರಿ ಆಫೀಸರ್ ಕೇಳಿದ್ರು ಏನು ಮಾಡಬೇಕು ಅಂತ. ನಾನು ಕೇಳಿದರೆ ಸರ್ಕಾರದ ಹಣ ಕಟ್ಟಲೇಬೇಕು, ಅದು ಸಾರ್ವಜನಿಕರ ಹಣ, ಅದು ಕಟ್ಟಿದರೆ ಆಯಿತು, ನಂದು ಬೇರೆ ಅವರಲ್ಲಿ ನನಗೇನು ಕೋಪ ಇಲ್ಲ ಅಂತ. ಹಾಗೆ ಹಣ ಕಟ್ಟಿದ್ರು, ಅದು ಅಲ್ಲಿಗೆ ಮುಗಿಯಿತು. ನಮಗೆ ಈ ಹುಸೇನ್ ಕಾಕ ಅವರನ್ನು ತುಂಬ ವರ್ಷ ಆಯಿತು ಪರಿಚಯ ಆಗಿ. ನಾನು ಅವರೊಟ್ಟಿಗೆ ಸಾಕ್ಷರತೆ ಎಲ್ಲಾದರೂ ಟ್ರೈನಿಂಗ್ ಇದ್ರೆ ನಾನು ಹೋಗ್ತಾ ಇದ್ದೆ. ಅದರ ನಂತರ ನನಗೆ ಈ ಕೆಲಸ ಸಿಕ್ಕಿದ್ದು. ಈಗ ನಾನು ಪಂಚಾಯತಿಲಿದ್ದೇನೆ. ಅವರು ತುಂಬ ಹೆಲ್ಪ್ ಮಾಡ್ತಾಯಿದ್ರು ಎಲ್ಲರಿಗೂ. ಏನಾದರೂ ಕಷ್ಟ ಬಂದರೂ ಅವರು ಹೆಲ್ಪ್ ಮಾಡ್ತಾಯಿದ್ರು, ಏನಾದರೂ ಸಹಾಯ ಮಾಡ್ತಾಯಿದ್ರು. ಮತ್ತು ಮಕ್ಕಳಿಗೆ ಶಾಲೆಗೆ ಬ್ಯಾಗ್ ಇಲ್ಲ, ಚೀಲ ಇಲ್ಲ, ಇದಿಲ್ಲ ಅಂತ ಇಲ್ಲ, ಪುಸ್ತಕ ಇಲ್ಲ ಅಂತ ಹೇಳುವಾಗ ಇವರು ತಂದು ಕೊಡ್ತಾ ಇದ್ರು. ಎಲ್ಲಿದ್ದಾದ್ರೂ ಕಲೆಕ್ಷನ್ ಮಾಡಿ ಆದ್ರೂ ತಂದು ಕೊಡ್ತಾ ಇದ್ರು. ಹೀಗೊಂದು ಹಿರಿಜೀವ ನಮ್ಮ ನಡುವೆ ಇವತ್ತು ಇದೆ ಎನ್ನುವುದೇ ಒಂದು ಅದ್ಭುತವಾದಂತಹ ಸಂಗತಿ. ಗಟ್ಟಿ ವ್ಯಕ್ತಿತ್ವದ, ದಾಳಿಗೆ ಅಂಜದ, ದಂಡಿಗೆ ಹೆದರದ ಬಡಿಲ ಹುಸೇನ್ ಅವರ ಈ ಸಾಮಾಜಿಕ ಕಾರ್ಯಕರ್ತರಾಗಿ ಯಶಸ್ಸು ಪಡೆದಂತಹ ಎಲ್ಲದರ ಒಳಗುಟ್ಟೇನು? ಪ್ರತಿಯೊಂದು ವಿಷಯಕ್ಕೆ ನನಗೆ ರಬ್ಬುಡ ಮೇಲೆ ನಾನು ವಿಶ್ವಾಸ ಬೆಚ್ಚಿಟ್ಟಿದ್ದಾಕೆ. నాకు ಎಂದರೆ ಕಷ್ಟವನ್ನು ನಿಮ್ಗೆ ಅದೇ ಪೆರಗೊಡ್ಡೆ నాకు ಖೈರುಂಡು. ನನಗೆ ಇತ್ತದ್ದೋಲು ಆಕೆ ರಬ್ಬು ಎಲ್ಲ నాకు ಅದೇ ಬರೀ ಹಂಗೆ నాకు ಹಾರ್ಟ್ ಫೇಲ್ ಐತಿ, ಕ್ಯಾನ್ಸರ್ ಐತಿ. ಕ್ಯಾನ್ಸರ್ ಇಪ್ಪ 2 ವರ್ಷ ಐತಿ, 4 ರಿಪೋರ್ಟ್ ಐತಿ, ಕಂಪ್ಲೀಟ್ ಕ್ಲಿಯರ್ ಆಯ್ತು, ಎಂದೂ ಇಲ್ಲ. ಅದು ನನಗೆ ಅವರು ನಂಬಿಕೆ ಪಡಿಸ್ಯಾರ ರಬ್ಬು.